ತಾಲೂಕು ಕಾನಹೊಸಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಅಗಲೀಕರಣವೋ ಗುತ್ತಿಗೆದಾರರಿಗೆ ಲಾಭದಾಯಕವೋ? ರಸ್ತೆಯ ಅಗಲೀಕರಣ ಹೆಸರಿನಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಕ್ರಿಯಾ ಯೋಜನೆಯನ್ನ ತಯಾರಿಸಿ ತಮ್ಮ ಲಾಭಕ್ಕೋಸ್ಕರವಾಗಿ ರಸ್ತೆಯನ್ನು ತರಾತುರಿಯಲ್ಲಿ ಮಾಡಲು ಹೊರಟಿದ್ದಾರೆ ಎಂದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ಜನ ತರಾಟೆಗೆ ತೆಗೆದುಕೊಂಡರು. ಕಾನಹೊಸಹಳ್ಳಿ ಗ್ರಾಮದಲ್ಲಿ 2023ರಲ್ಲಿ ಕಾನಹೊಸಹಳ್ಳಿ ಮುಖ್ಯ ರಸ್ತೆ 95 ಲಕ್ಷ ಅನುದಾನದಲ್ಲಿ ಸರ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ರಸ್ತೆಯು ಕೂಡ ಗುಣಮಟ್ಟವಾಗಿತ್ತು. ಬೆಳ್ಳಂಬೆಳಗ್ಗೆ ಕಾನಹೊಸಹಳ್ಳಿ ಗ್ರಾಮದಲ್ಲಿ ಗುತ್ತಿಗೆದಾರರಾದ ಶಾಂತಕುಮಾರ್ ಜೆಸಿಬಿಯಿಂದ ರಸ್ತೆಯನ್ನು ಕಿತ್ತು ಹಾಳು ಮಾಡಿದ್ದಾರೆ ಎಂದು ಜನ ಆರೋಪಿಸುತ್ತಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಮತ್ತು ರಸ್ತೆ ಡಾಂಬರ್ ಕೀಳುವುದಕ್ಕೆ ಪರ್ಮಿಷನ್ ಇಲ್ಲದೆ ರಸ್ತೆಯನ್ನು ಕಿತ್ತಿದ್ದಾರೆ ಎಂದು ಕಾನಹೊಸಹಳ್ಳಿಯ ಗ್ರಾಮದ ಶಶಿಧರ್ ಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸೂರ್ಯಪ್ರಕಾಶ್, ಕದೀರ್, ಇರ್ಫಾನ್, ಉಮೇಶ್, ರಫಿ, ವೆಂಕಟೇಶ್ ಆರೋಪಿಸಿದರು. ವರದಿ ಸಿದ್ದಾಪುರ ಈಶ್ವರಪ್ಪ. ಮೊದಲೆಲ್ಲ ಶೆಡ್ಗಳು ಎತ್ಕೊಂಡು ಆಮೇಲೆ ಕೆಲಸ ಮಾಡಿ ರೋಡ್ ಕೇಳಂತ ಅದು ಈಗೇನು ಹೇಳಿದ್ರು ಕರೆಕ್ಟ್ ಅಪ್ಪ. ಅದು ಬಿಟ್ಟು ನೀನು ರೋಡ್ ಕೇಳಂತಂದು ಯಾಕೆ ಯಾರು ಹೇಳಿದ್ರಪ್ಪ ನಿಮಗೆ? ಹೇಳಿಲ್ಲ, ನಾನು ಮಾಡಿದ್ದೀನ. ಇದನ್ನೆಲ್ಲ ರಿಮೂವ್ ಮಾಡಿಸ್ಕೊಡ್ರೆ ಸುಮ್ಮನೆ ನೀವು ಸಮಸ್ಯೆಗಳು ಮಾಡಬಾರ್ದ್ರಿ. ಯಾವತ್ತು ಸಮಸ್ಯೆಗಳು ಮಾಡಬಾರ್ದು. ಈಗ ಏನಾಗುತ್ತೆ ಗೊತ್ತಾ, ಇದನ್ನ ಕಿತ್ತಿರಲ್ಲ ಯಾರು ನಾಳೆ ಯಾರು ಕೇಳಂತಂದು ಹೇಳ್ದು ಅಂತ ನಾಳೆ ನಮಗೆ ಸಮಸ್ಯೆ ಬರ್ತದೆ ಗೊತ್ತಾ. ರಿಮೂವ್ ಮಾಡಿಸ್ಬಿಡಿ ಸರ್. ಆಯ್ತು ಅಲ್ರಿ, ಕೇಳ್ಬೇಕ್ರಿ. ಯಾವಲ್ಲ ಕೇಳೋಕೆ ಮುಂಚೆ ನಾನು ರಾತ್ರಿ ಮಾತಾಡಿದ್ದೀನಿ. ಮೊದಲು ಶೆಡ್ಗಳೆಲ್ಲ ಎತ್ಸಿಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿ ಆದಮೇಲೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ ಅಂತ ಹೇಳಿ ನಾನು ಗ್ರಾಮ ಪಂಚಾಯತಿ BD ಅವರಿಗೆ ಲೆಟ್ರ್ ಬರೆದಿದ್ದೀವಿ. ಅವರು ನೋಟಿಸ್ ಕೊಟ್ಟರೆ ಬಿಟ್ಟರೆ ಗೊತ್ತಿಲ್ಲ. ಈಗ ನಾವು ಅವ್ರು ನಮಗೆ ಒಳ್ಳೆ ಲೆಟ್ರ್ ಬರೆದಿಲ್ಲ.